ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆಯಿಂದ 89 ಕೋಟಿ ಹಗರಣದ ಬಗ್ಗೆ ಮಾಹಿತಿ ಬಯಲಾಗ್ತಾ ಇದೆ. ಇದೇ ಒಂದು ಪ್ರಕರಣದಲ್ಲಿ ಅಥವಾ ಹಗರಣದಲ್ಲಿ ಒಂದು ಜೀವ ಕೂಡ ಹೋಗಿದೆ, ಒಬ್ಬ ಅಧಿಕಾರಿಯ ಜೀವ ಹೋಗಿದೆ. ಸಿಐಡಿ ತನಿಖೆಯಿಂದ ಬಯಲಾಗ್ತದೆ 89 ಕೋಟಿ ಹಗರಣ. ಕೋಟಿ ಹಣ ನುಂಗಿದ ಹಾಗಾದ್ರೆ ಯಾರು? ಈಗ ಕೋಟಿ ಹಣ ಯಾರ ಅಕೌಂಟ್ಗೆ, ಎಷ್ಟು ಜನರ ಅಕೌಂಟ್ಗೆ ವರ್ಗಾವಣೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಗೊತ್ತು ಗುರಿ ಇಲ್ಲದೆ ಇರೋ ವ್ಯಕ್ತಿಗಳ ಅಕೌಂಟ್ಗೆಲ್ಲ ಹಣ ವರ್ಗಾವಣೆ ಆಗಿದೆಯಂತೆ. ದನ ಕಾಯೋರು, ಕುರಿ ಕಾಯೋರು ಅಕೌಂಟ್ಗೂ ಹಣ ವರ್ಗಾವಣೆ ಆಗಿದೆ ಅಂತೆ. ಒಬ್ಬರಿಗೆ 5 ಲಕ್ಷದಿಂದ ಹಿಡಿದು 2 ಕೋಟಿವರೆಗೂ ಒಂದೊಂದು ಅಕೌಂಟ್ಗೆ ಹಣ ಟ್ರಾನ್ಸಾಕ್ಷನ್ ಆಗಿದೆ. ಮೇಲಧಿಕಾರಿ ಸತ್ಯನಾರಾಯಣ ವರ್ಮಾ ಮೂಲಕ ಸುಮಾರು 700 ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗಿದೆಯಂತೆ. ಸುಮಾರು 89 ಕೋಟಿ ಹಣ ವರ್ಗಾವಣೆ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದು ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಈ ಪ್ರಕರಣದಲ್ಲಿ ಒಬ್ಬರ ಜೀವ ಕೂಡ ಹೋಯಿತು, ಸಚಿವರ ತಲೆದಂಡ ಕೂಡ ಆಯಿತು. ಹಾಗಾದ್ರೆ ಈ ಸತ್ಯನಾರಾಯಣ ವರ್ಮಾ ಯಾರು ನೋಡ್ತಾ ಹೋಗೋಣ. ಮಧ್ಯವರ್ತಿ ಅಂತ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ, ದನ ಕಾಯೋರು, ಕುರಿ ಕಾಯೋರು, ಗೊತ್ತು ಗುರಿ ಇಲ್ದಲೇ ಇರುವಂಥವ್ರು, ಈ ಒಂದು ನಿಗಮಕ್ಕೂ ಅವ್ರಿಗೂ ಸಂಬಂಧನೇ ಇಲ್ದಂಥವ್ರು, ಎಲ್ಲರ ಅಕೌಂಟ್ಗೂ ಹಣ ಹೋಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ಈ ಪ್ರಕರಣದಲ್ಲಿ ಸಚಿವರ ತಲೆದಂಡ ಕೂಡ ಆಗಿತ್ತು. ಸೊ ಇದೀಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಕೇಸ್ಗೆ ತಿರುವಿನ ಮೇಲೆ ತಿರುವುಗಳು ಸಿಗ್ತಾ ಇದೆ. ಹಣ ಯಾಕೆ ಮತ್ತು ಯಾರಿಗೆ ಹೇಗೆ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸಂಬಂಧವೇ ಇಲ್ದಲೇ ಇದ್ದಂಥವರ ಅಕೌಂಟ್ಗೂ ಕೂಡ ಹಣ ಟ್ರಾನ್ಸಾಕ್ಷನ್ ಮಾಡಿದಾರಂತೆ. ಯಾಕೆ ಮತ್ತು ಯಾರು? ಸಿಐಡಿ ತನಿಖೆಯಿಂದ ಬಯಲಾಗ್ತಾ ಇದೆ ಸುಮಾರು 89 ಕೋಟಿ ಹಗರಣ. ಸಿಐಡಿ ಈಗ ಇದರ ಕೇಸ್, ಈ ಒಂದು ವಿಚಾರವನ್ನು ಹ್ಯಾಂಡಲ್ ಮಾಡ್ತಾ ಇದೆ. 700 ಅಕೌಂಟ್ಗೆ ಕೋಟಿ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಸಿಐಡಿ ಇದೀಗ ತನ್ನ ತನಿಖೆಯಲ್ಲಿ ವಿಚಾರವನ್ನು ಬಯಲು ಮಾಡ್ತಾ ಇದೆ. ಗೊತ್ತು ಗುರಿ ಇಲ್ದಲ್ಲಿರುವಂತಹ ವ್ಯಕ್ತಿಗಳ ಅಕೌಂಟ್ಗೂ ಕೂಡ ಹಣ ವರ್ಗಾವಣೆ ಆಗಿದೆಯಂತೆ. ಹೆಂಗೆ ಸಾಧ್ಯ? ಯಾಕೆ ಇದು? ಮತ್ತೆ ಯಾಕೆ ಇದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರೋದು. ದನ ಕಾಯೋರು, ಕುರಿ ಕಾಯೋರು, ಅಂದರೆ ಬರೀ ದನ ಕಾಯೋರು ಕುರಿ ಕಾಯೋರು ಅಂತಲ್ಲ, ಗೊತ್ತು ಗುರಿ ಇಲ್ಲ, ಅವರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂಥವ್ರ ಅಕೌಂಟ್ಗೆಲ್ಲ ಹೋಗಿದೆಯಂತೆ. ಒಬ್ಬೊಬ್ರಿಗೆ 5 ಲಕ್ಷ ರೂಪಾಯಿ, ಒಬ್ಬೊಬ್ರಿಗೆ 6 ಲಕ್ಷ ರೂಪಾಯಿ, ಒಬ್ಬೊಬ್ರಿಗೆ ಕೋಟ್ಯಾಂತರ ರೂಪಾಯಿ, ಈ ರೀತಿಯಾಗಿ ಹಣ ಟ್ರಾನ್ಸಾಕ್ಷನ್ ಆಗಿದೆ. ಸುಮಾರು 89 ಕೋಟಿ ಹಣ ವರ್ಗಾವಣೆ ಬಗ್ಗೆ ಸಿಐಡಿ ತನ್ನ ತನಿಖೆಯಲ್ಲಿ ಮಾಹಿತಿಯನ್ನು ಈ ರೀತಿಯಾಗಿ ಬಿಚ್ಚಿಡ್ತಾ ಇದೆ. ಇದೀಗ ಅದೇ ಈ ಪ್ರಕರಣದಲ್ಲಿ ಒಬ್ಬ ಸಚಿವರ ತಲೆದಂಡ ಕೂಡ ಆಯಿತು. ಇನ್ನೂ ಮುಂದುವರೆದಂತೆ ನಿಗಮದ ಅಧ್ಯಕ್ಷರಾಗಿರೋರ ಮೇಲೂ ಕೂಡ ಕೆಲವೊಂದು ಆರೋಪಗಳು ಕೇಳಿಬಂತು. ಅದರ ತನಿಖೆಯನ್ನು ಕೂಡ ಎದುರಿಸಬೇಕಾಗುತ್ತೆ. ಅವ್ರಿಗೆ ಇನ್ನೂ ನೋಟಿಸ್ ಸಿಕ್ಕಿಲ್ಲ ಅಂತ ಕಾಣುತ್ತೆ. ನಿಗಮದ ಅಧ್ಯಕ್ಷರಿಗೆ ನೋಟಿಸ್ ಕೊಡ್ತಾರೆ ಅನ್ನೋ ಮಾಹಿತಿ ಇತ್ತು. ಇದೆಲ್ಲದರ ನಡುವೆ ಇದೀಗ 89 ಕೋಟಿ ಯಾರ್ಯಾರ ಅಕೌಂಟ್ಗೆ ಹೋಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೋಟಿ ಹಣವನ್ನ ಡ್ರಾ ಮಾಡಿದರೆ ಈ ಸತ್ಯನಾರಾಯಣ ವರ್ಮಾ. ಪಾತ್ರವೇ ಇಲ್ದಿದ್ರು ಕೂಡ ಹಾಗಾದ್ರೆ ಚಂದ್ರಶೇಖರನ್ ಸುಸೈಡ್ ಮಾಡ್ಕೊಂಡ್ರ? ಮೇ 26ಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಈ ಒಂದು ಡೆತ್ ನೋಟನ್ನು ಬರೆದಿಟ್ಟು ಚಂದ್ರಶೇಖರನ್ ಸದ್ಯ 700 ಅಕೌಂಟ್ ಸರ್ಚ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಯಾವಾಗ ಟ್ರಾನ್ಸಾಕ್ಷನ್ ಆಗಿದೆ ಅಂತ. ಈಗಾಗಲೇ 20 ಕೋಟಿ ಹಣ ಸೀಸ್ ಕೂಡ ಮಾಡಿದಾರಂತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಈ ಸತ್ಯನಾರಾಯಣ ವರ್ಮಾ ಯಾರು? ಇವ್ರ ಪಾತ್ರ ಏನು ಈ ಪ್ರಕರಣದಲ್ಲಿ ಮತ್ತು ತನಿಖೆ ಯಾವ ಹಂತಕ್ಕೆ ಬಂದು ನಿಂತಿದೆ ಈಗ? ಖಂಡಿತವಾಗ್ಲೂ ವಿದ್ಯಾ, ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಸಿಐಡಿ ಅಧಿಕಾರಿಗಳು ದಿನಕ್ಕೂ ಅಂದರೆ ಬಗೆದಷ್ಟು ಪ್ರಕರಣಗಳು ಹೊರ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ 700 ಫೇಕ್ ಅಕೌಂಟ್ ಮೂಲಕ 89 ಕೋಟಿನ ಟ್ರಾನ್ಸಾಕ್ಷನ್ ಮಾಡಿರುವಂತಹ ಮಾಹಿತಿ ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ಬಯಲು ಮಾಡಿರುವಂಥದ್ದು. ಪ್ರಮುಖವಾಗಿ ಸತ್ಯನಾರಾಯಣ ವರ್ಮಾ ಈತ ಈ ರೀತಿಯಂತಹ ನಕಲಿ ಅಕೌಂಟ್ಗಳನ್ನ ಸೃಷ್ಟಿ ಮಾಡಿ ಆ ಅಕೌಂಟ್ನಿಂದ 2 ಲಕ್ಷದಿಂದ 2 ಕೋಟಿ ಈ ರೀತಿಯಾಗಿ ಒಂದು ಅಮೌಂಟ್ನ, ಅಂದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಮೌಂಟ್ನ ಟ್ರಾನ್ಸಾಕ್ಷನ್ ಮಾಡಿರ್ತಾನೆ. ಆದರೆ ಈ 700 ಅಕೌಂಟ್ ಏನಿದಾವೆ, 700 ಅಕೌಂಟ್ಗಳು ಯಾರವು ಅನ್ನುವಂಥದ್ದು ಇದುವರೆಗೂ ಕೂಡ ಅಂದರೆ ಸಿಐಡಿ ಅಧಿಕಾರಿಗಳು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಅದರಲ್ಲೂ ಬಯಲಿಗೆ ಬಂದಂಥದ್ದು ಕುರಿ ಕಾಯೋರು, ದನ ಕಾಯೋರು, ಮತ್ತು ನನಗೆ ಅಕೌಂಟ್ ಇದೆಯೋ ಇಲ್ಲವೋ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಿರಲ್ಲ ಅಕೌಂಟ್ ಹೋಲ್ಡರ್ಸ್ಗೆ. ಅಂತಹ ಅಕೌಂಟ್ಗಳು ಕೂಡ
ನಕಲಿ ಕ್ರಿಯೇಟ್ ಮಾಡಿಬಿಟ್ಟು ನಂತರ ಅದರಿಂದ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡುವಂಥದ್ದು. ಪ್ರಮುಖವಾಗಿ ಸತ್ಯನಾರಾಯಣ ವರ್ಮ ಮೇಲೆ ಈಗಾಗಲೇ ಹೈದರಾಬಾದ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಒಂದು ಪ್ರಕರಣ ಇದೇ ರೀತಿಯಂತಹ ಒಂದು ಪ್ರಕರಣ ಕೂಡ ಇರುವಂಥದ್ದು. ಮತ್ತು ಆತ ಜೈಲ್ಗೂ ಹೋಗಿ ಬಂದಿದ್ದ, ಬೇಲ್ ಮೇಲೆ ಇದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಸತ್ಯನಾರಾಯಣ ವರ್ಮ ಈ ರೀತಿಯಂತಹ ಒಂದು ಹಗರಣ ಇತ್ತು ಅಂದರೆ ಅಂಥದ್ರಲ್ಲಿ ಭಾಗಿಯಾಗಿ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ನಂತರ ಆತ ಒಂದು ಈ ರೀತಿಯಾಗಿ ಹಣವನ್ನು ಕೂಡ ಟ್ರಾನ್ಸಾಕ್ಷನ್ ಮಾಡ್ತಾನೆ. ಪ್ರಮುಖವಾಗಿ ಈಗಾಗಲೇ CID ಅಧಿಕಾರಿಗಳು 20 ಕೋಟಿಯಷ್ಟು ಹಣವನ್ನು ತಗೊಂಡಿದ್ದಾರೆ. ಮತ್ತೆ ಇನ್ನು ಬರುವಂತಹ ಹಣವನ್ನು ಕೂಡ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಒಂದು ಕಡೆ ಹಣ ರಿಕವರಿ, ಮತ್ತೊಂದು ಕಡೆ ಈ ಏನು ವರ್ಮ ಅಂತ ಏನಿದ್ದಾರೆ, ಸತ್ಯನಾರಾಯಣ ವರ್ಮ, ಇವರ ಪಾತ್ರ ಮತ್ತು ಇವ್ರ ಹಿಂದೆ ಇರುವಂತಹ ಶಕ್ತಿ ಯಾವುದು, ಇದೆಲ್ಲವನ್ನ ತನಿಖೆ ಮಾಡ್ತಾ ಇದ್ದಾರೆ CID ಅಧಿಕಾರಿಗಳು.